ಉಷ್ಣವಲಯ ಮತ್ತು ಶೀತವಲಯದ ನಡುವಿನ ವ್ಯತ್ಯಾಸ ತಿಳಿಸಿ. ಇದೆಂತ ಉಷ್ಣವಲಯ ಮತ್ತು ಶೀತವಲಯ? ಇದು ಪಾಠ ಪುಸ್ತಕದಲ್ಲಿ ಇರಲೇ ಇಲ್ಲ. ಟೀಚರ್ ಹತ್ರ ಕೇಳು. ಟೀಚರ್, ಉಷ್ಣವಲಯ ಮತ್ತು ಶೀತವಲಯ ನಡುವಿನ ವ್ಯತ್ಯಾಸ ಅಂದ್ರೆ ಎಂತ? ಉತ್ತರ ಎಂತಂತ ಈಗ ಕೇಳುದ ನೀನು? ನಿಂಗೆ ಓದಿ ಬರ್ಲಿಕ್ಕೆ ಸಂಕಟವಾ? ಬರೇ ಈಗ ಸುಮ್ಮನೆ. ಉಷ್ಣವಲಯ, ಶೀತವಲಯ. ಉಷ್ಣವಲಯದಲ್ಲಿ ಉಷ್ಣ ಇರುವ ಕಾರಣ ಉಷ್ಣವಲಯ ಎಂದು ಕರೆಯುತ್ತಾರೆ. ಶೀತವಲಯದಲ್ಲಿ ಶೀತ ಇರುವ ಕಾರಣ ಶೀತವಲಯ ಎಂದು ಕರೆಯುತ್ತಾರೆ. ಉಷ್ಣವಲಯದವರಿಗೆ ಉಷ್ಣ ಇರುವ ಕಾರಣ ಅವರು ಬೊಂಡ ಕುಡಿಯಬೇಕು, ಅವರು ಕೋಳಿ ತಿನ್ನಬಾರದು. ಶೀತವಲಯದವರು ಬಿಸಿ ನೀರು ಕುಡಿಯಬೇಕು. ಮತ್ತೆ ಉಷ್ಣವಲಯ ತಂಪಾದ ಬಟ್ಟೆ ಧರಿಸಬೇಕು. ಶೀತವಲಯದವರು ಬಿಸಿ ಬಿಸಿ ಬಟ್ಟೆ ಧರಿಸಬೇಕು. ಬಿಸಿ ಬಿಸಿ ಬಟ್ಟೆ ಅಂತ ಉಣ್ಣೆ ಬಟ್ಟೆ ಧರಿಸಬೇಕು. ಉಣ್ಣೆ ಬಟ್ಟೆ. ಮತ್ತೆ ಟೀಚರ್, ಎಷ್ಟು ಪಾಯಿಂಟ್ ಬರೀಬೇಕು? 3 ಪಾಯಿಂಟ್ ಸಾಕು. ನಾನು 6 ಬರೀತೇನೆ, ನಂಗೆ ಇನ್ನೂ ಸಹ ಗೊತ್ತುಂಟು. ಉಷ್ಣವಲಯದವರು ಯಾವಾಗ್ಲೂ ಬಿಸಿ ಬಿಸಿ ಇರುತ್ತಾರೆ, ಅಲ್ಲಿ ಉಷ್ಣ ಅಲ್ಲ ಹಾಗೆ. ಶೀತವಲಯದವರು ಐಸಿನ ಹಾಗೆ ಇರುತ್ತಾರೆ. ಉಷ್ಣವಲಯದವರಿಗೆ ಆಗಾಗ ಜ್ವರ ಬರುತ್ತದೆ. ಇದು ಒಳ್ಳೆ ಪಾಯಿಂಟ್. ಶೀತವಲಯದವರಿಗೆ ಶೀತ ಆಗುತ್ತದೆ. ಉಷ್ಣವಲಯದವರು ಉಷ್ಣ ಪದಾರ್ಥವನ್ನು ತಿನ್ನಬೇಕು. ಅಲ್ಲ, ಉಷ್ಣವಲಯದವರು ಶೀತ ಪದಾರ್ಥ ತಿನ್ನಬೇಕು, ಶೀತವಲಯದವರು ಉಷ್ಣ ಪದಾರ್ಥ ತಿನ್ನಬೇಕು. ಇದು ಉಷ್ಣವಲಯದವರಾಗ ಕೋಳಿ ತಿನ್ನಬಾರ್ದು. ಅವರಿಗೆ ತಿಂದರೆ ಮುಖದಲ್ಲಿ ಮುದ್ದನ ಆಗುತ್ತದೆ. ಮುದ್ದನ ಕನ್ನಡದಲ್ಲಿ ಮೊಡವೆ, ಮುಖದಲ್ಲಿ ಮೊಡವೆ ಆಗುತ್ತದೆ. ಆಯ್ತಲ್ಲ? 1 2 3 4 5 6 ಪಾಯಿಂಟ್ ಆಯ್ತು. 6 ಪಾಯಿಂಟ್. ಎಷ್ಟು ಮಾರ್ಕ್ ಸಿಗಬಹುದು? ಎಲ್ಲ ಬರ್ದಿದ್ದೇನೆ. ಮತ್ತೆ ನಾನು ಗೋವಿಂದ ಸುಮ್ಮನೆಯ? ಫುಲ್ ಮಾರ್ಕು ನನಗೆ ಉಷ್ಣವಲಯ ಮತ್ತು ಶೀತವಲಯಕ್ಕೆ. ಮುಕುಂದ ಅಂತ ಬರಲಿಲ್ಲ ಮಂಗ. ನಂಗೆ ಎಲ್ಲ ಗೊತ್ತುಂಟು. ಎಷ್ಟು ಮಾರ್ಕ್ ಕೊಡ್ತಾರೆ ನೋಡುವ ಟೀಚರ್.